ಉತ್ಖನನ ವೇಳೆ ಮತ್ತೊಂದು ಕಳೆಬರಹ ಪತ್ತೆಯಾಗಿರೋದು. ಸುಮಾರು 3 ಗಂಟೆಯಿಂದಲೂ ಕೂಡ ಅರಣ್ಯದಲ್ಲೇ ಅಧಿಕಾರಿಗಳಿದ್ದಾರೆ. ಕಳೆಬರಹ ಸಿಕ್ಕ ಜಾಗದಲ್ಲಿ ಮಹಜರು ಮಾಡುವಂತಹ ಸಾಧ್ಯತೆ ಮಾಡ್ತಾರೆ. ಇಲ್ಲಿ ಕಳೆಬರಹ ಸಿಕ್ಕರೆ ಮಹಜರು ಮಾಡದೆ ಬರೋದೇ ಇಲ್ಲ. ಅದನ್ನ ಕ್ರೈಮ್ ಸೀನ್ ಅಂತ ಕರೀತಾರೆ. ಅದು ಏನು ಅಂತ ಗೊತ್ತಾಗುವವರೆಗೂ ಕೂಡ. ಉತ್ಖನನ ವೇಳೆ ಮತ್ತೊಂದು ಕಳೆಬರಹ ಪತ್ತೆಯಾಗಿದೆ. ಒಬ್ಬರನ್ನು ಅಲ್ಲೇ ಇರ್ತಾರೆ. ಆ ಜಾಗವನ್ನು ಯಾರು ಕೂಡ ಏನು ಮಾಡಬಾರ್ದು ಅನ್ನೋದಕ್ಕೋಸ್ಕರ, ಅದನ್ನು ಕಾಯಕ್ಕೋಸ್ಕರನೇ ಅಲ್ಲಿ ನೇಮಿಸ್ತಾರೆ. ಅವರು ಆನ್ ಡ್ಯೂಟಿಯಲ್ಲಿ ಇರ್ತಾರೆ ಅಲ್ಲಿಗೆ ಯಾವಾಗಿದ್ರು ಕೂಡ. 11ನೇ ಪಾಯಿಂಟನ್ನು ಬಿಟ್ಟು ಬೇರೆ ಜಾಗದಲ್ಲಿ, ಇವತ್ತು ಆ್ಯಕ್ಚುಲಿ 11, 12, 13 ಈ 3 ಜಾಗಗಳಲ್ಲಿ ಉತ್ಖನನ ಮಾಡಬೇಕಾಗಿತ್ತು. ಬಟ್ ಅಲ್ಲಿ ಯಾವುದೂ ಕೂಡ ಮಾಡಲಿಲ್ಲ. ಇವತ್ತು ಬೇರೆ ಜಾಗವನ್ನು ಗುರುತಿಸಿದ್ದಾರೆ. ಅದು ಬೆಟ್ಟದ ಮೇಲ್ಗಡೆಗೆ ಹೋಗಬೇಕು ಅಂತ ಹೇಳಿ ಅಲ್ಲಿಗೆ ಹೋಗಿ ತೆಗೆದಾಗ ಈಗೇನೋ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಉಪ್ಪನ್ನು 2 ಮೂಟೆ ಉಪ್ಪನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತೇಳಿ. ಎಷ್ಟು ಮೂಳೆಗಳು ಸಿಕ್ಕಿವೆ, ಏನಾಗಿದೆ ಅದರ ಕ್ಲಾರಿಟಿಯನ್ನು ಇನ್ನೂ ಕೂಡ ಇಲ್ಲ. ಕಾರಣ ಅಲ್ಲಿ ಸಂಪರ್ಕ ಸಾಧ್ಯ ಆಗಲ್ಲ, ಬೆಟ್ಟದ ಒಳಗಡೆಗೆ ಇರೋದ್ರಿಂದ ಅಲ್ಲಿ. ಸೊ ದೂರದಲ್ಲಿರೋದ್ರಿಂದ ಏನೂ ಕೂಡ ಕ್ಲಿಯರ್ ಆಗಿರುವಂಥ ಪಿಕ್ಚರ್ಗಳಿಲ್ಲ. ಬಟ್ ತೆಗೆದುಕೊಂಡು ಹೋಗಿರುವಂಥ ಉಪ್ಪನ್ನು ನೋಡಿದರೆ ಬಹುಶಃ ಆಗಿರುವಂತಹ ಕಳೆಬರಹವನ್ನು ಸಂಗ್ರಹ ಮಾಡೋಕ್ಕೋಸ್ಕರನೇ ಉಪ್ಪು ತೊಗೊಂಡು ಹೋಗಿದ್ದಾರೆ. ಇಲ್ಲಾಂದರೆ ಕಾಡೊಳಗಡೆ ಉಪ್ಪು ತೊಗೊಂಡು ಹೋಗಿ ಏನು ಮಾಡಬೇಕಾಗಿದೆ. ಸೊ ಹಾಗಾಗಿನೇ ಅದನ್ನು ಸಂಗ್ರಹ ಮಾಡೋಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಶಸ್ತ್ರಸಜ್ಜಿತವಾಗಿಯೇ ಒಂದು 4 ಆಫೀಸರ್ಗಳು ಕೂಡ ಅಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿ ನನ್ನ ಸಹೋದ್ಯೋಗಿ ಸುಕ್ಪಾಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕ್ಪಾಲ್, ಈಗ ಉಪ್ಪನ್ನು ತೆಗೆದುಕೊಂಡು ಹೋಗುವಂಥ ಉದ್ದೇಶ ಅಂತಂದರೆ ಸಿಕ್ಕಿರುವಂಥ ಕಳೆಬರಹವನ್ನು ಸಂಗ್ರಹ ಮಾಡೋಕ್ಕೆ ಅಂತ ಹೇಳಿ ನಾವು ಇಲ್ಲಿಯವರೆಗೂ ಕೂಡ ಭಾವಿಸಿರೋದು. ಕಾರಣ 6ನೇ ಜಾಗದಲ್ಲಿ ಸಿಕ್ಕಂಥ ಕಳೆಬರಹವನ್ನು ಸಂಗ್ರಹ ಮಾಡಬೇಕಾದ್ರೂ ಕೂಡ ಉಪ್ಪನ್ನೇ ತೆಗೆದುಕೊಂಡು ಹೋಗಿದ್ದು. ಇಲ್ಲಿಯೂ ಕೂಡ ಉಪ್ಪು ತೊಗೊಂಡು ಹೋಗಿದ್ದಾರೆ ಅಂತಂದರೆ ಬಹುಶಃ ಅಲ್ಲಿ ಅಸ್ಥಿಪಂಜರದ ಕೆಲವೊಂದಿಷ್ಟು ಅವಶೇಷಗಳು ಸಿಕ್ಕಿದೆ ಅಂತಾನೆ ಅದರ ಅರ್ಥ ಆಗುತ್ತೆ ಅಲ್ವಾ ಸುಕ್ಪಾಲ್? ಹೌದು. ಈಗ 6ನೇ ಪಾಯಿಂಟಲ್ಲಿ ಸಿಕ್ಕಿರುವಂಥ ಕಳೆಬರ ಏನಿತ್ತು, ಆ ಸಂದರ್ಭದಲ್ಲಿ ಇದೇ ರೀತಿ ಸುಮಾರು 4ರಿಂದ 5 ಗಂಟೆಗಳ ಕಾಲ ಒಂದು ನಿರಂತರವಾಗಿ ಅಲ್ಲಿ ಮಹಜರು ಪ್ರಕ್ರಿಯೆಗಳಾಗಿತ್ತು. ಜೊತೆಗೆ ಅವತ್ತು ಉಪ್ಪನ್ನು ತಗೊಂಡು ಹೋಗಿದ್ರು. ಅಂದರೆ ಮಹಜರು ಪ್ರಕ್ರಿಯೆ ಮಾಡುವಂಥ ಸಂದರ್ಭದಲ್ಲಿ ಆ ಮೂಳೆಗಳನ್ನು ಇಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಇದು. ಅದರ ಜೊತೆಗೆ ಇವತ್ತು ಅದೇ ರೀತಿಯಾಗಿ 2 ಮೂಟೆ ಉಪ್ಪನ್ನು ತಗೊಂಡು ಹೋಗಿರುವಂಥದ್ದು. ಹಾಗಾಗಿ ಅಲ್ಲಿ ಒಂದು ಅಸ್ಥಿಪಂಜರ ಅಥವಾ ಕಳೆಬರಗಳು ಯಾವುದಾದ್ರೂ ಸಿಕ್ಕಿರುವಂಥ ಸಾಧ್ಯತೆ ಖಂಡಿತ ಇರುವಂಥದ್ದು. ಹೀಗಾಗಿ ಯಾವುದೇ ರೀತಿಯಾದಂಥ ಸ್ಪಷ್ಟ ಮಾಹಿತಿ ಈಗ ಅಧಿಕಾರಿಗಳಿಂದ ಲಭ್ಯ ಆಗಿಲ್ಲ. ಎಲ್ಲರೂ ಅರಣ್ಯ ಪ್ರದೇಶದೊಳಗಿರುವಂಥದ್ದು. ಹಾಗಾಗಿ ಅವರೀಗ ಬಂದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ನೀವು ಈಗ ಗಮನಿಸ್ಬೋದು, ಸುಮಾರು ನಿರಂತರ 4 ಗಂಟೆಗಳ ಕಾಲ ಅರಣ್ಯ ಪ್ರದೇಶದೊಳಗೆ ಹೋಗಿದ್ದಂಥವರು ಎಲ್ಲರೂ ಅಲ್ಲೇ ಇರುವಂಥದ್ದು. ಊಟದ ವಿರಾಮವೂ ಆಗಿಲ್ಲ, ಊಟನೂ ಅಲ್ಲಿಗೆ ತಗೊಂಡು ಹೋಗಿಲ್ಲ. ಹಾಗಾಗಿ ಅವರು ಇನ್ನು ಊಟದ ವಿರಾಮಕ್ಕೆ ಬರಬೇಕಾಗತ್ತೆ. ಅದರ ಮೊದಲು ಅಲ್ಲೇನಾದರೂ ಸಿಕ್ಕಿದ್ದಿದ್ರೆ ಅದರ ಮಹಜರು ಪ್ರಕ್ರಿಯೆಗಳಾಗಬೇಕಾಗತ್ತೆ. ನಾರ್ಮಲಿಯಾಗಿ ಈಗ ಉತ್ಖನನ ಮಾಡುವಂಥ ಕೆಲಸ ಸುಮಾರು ಇಷ್ಟು ದಿನಗಳ ಕಾಲದಲ್ಲಿ ನಾವು ನೋಡಿದ್ದು 1-2 ಗಂಟೆಯಲ್ಲಿ ಒಂದು ಪಾಯಿಂಟನ್ನು ಉತ್ಖನನ ಮಾಡಲಾಗುತ್ತೆ. ಹಾಗಾಗಿ ಆ ಚಾನ್ಸಸ್ ಇರಲಿಕ್ಕಿಲ್ಲ. ಈಗ ಮಹಜರು ಮಾಡುವಂಥ ಪ್ರಕ್ರಿಯೆಗಳು ಮುಂದುವರೆದಿರುವಂಥ ಸಾಧ್ಯತೆ ಇರೋದರಿಂದ ಸುಮಾರು 4 ಗಂಟೆಗಳಿಂದ ಅಲ್ಲೇ ಇರುವಂಥ ಕಾರಣಕ್ಕಾಗಿ ಅಲ್ಲಿ ಮಹಜರು ಪ್ರಕ್ರಿಯೆನೇ ಮುಂದುವರೆದಿರುವಂಥ ಸಾಧ್ಯತೆ ಇರುವಂಥದ್ದು. ಓಕೆ, ಹಾಗೆ ಸಂಪರ್ಕದಲ್ಲಿ ಸುಕ್ಪಾಲ್ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸೊ ಉತ್ಖನನ ವೇಳೆ ಮತ್ತೊಂದು ಕಳೆಬರಹ ಪತ್ತೆ ಆಗಿರುವಂಥದ್ದು. ಈಗ ಒಂದೇ ಜಾಗದಲ್ಲಿ ಸುಮಾರು 3-4 ಗಂಟೆಗಳಿಂದಲೂ ಕೂಡ ಅಲ್ಲೇ ಅಧಿಕಾರಿಗಳಿದ್ದಾರೆ. ಉಪ್ಪನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾಗಿ ಈಗ ಹಲವು ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂಥದ್ದು. ಆಗಲೇ ನನ್ನ ಸಹೋದ್ಯೋಗಿ ಕೂಡ ಹೇಳ್ತಾ ಇದ್ರು, ಕಂದಾಯ ಇಲಾಖೆ ಜಾಗದಲ್ಲಿ ಅರಣ್ಯ ಗ್ರಾಮ ಪಂಚಾಯತಿಯವರು ಅನಾಥ ಶವಗಳನ್ನು ಹೂಳುವಂಥ ಕೆಲಸವನ್ನು ಮಾಡ್ತಾರೆ. ಬಟ್ ಇಲ್ಲಿ ಏನು ಅಂತಂದಾಗ ಅವ್ರು ಹೇಳ್ತಾ ಇದ್ದಿದ್ದು, ಯಾರಾದರೂ ಆ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದು, ಕಾಡಿನಲ್ಲೇ ಕೊಳೆತು ಹೋಗಿರುವಂಥ ಶವಗಳಿದ್ದರೆ ಅವುಗಳನ್ನು ಎತ್ಕೊಂಡು ಬಂದು ಬೇರೆ ಕಡೆಗೆಲ್ಲ ಹೂಳುವಂಥ ಕೆಲಸ ಮಾಡೋದಿಲ್ಲ. ಅವುಗಳನ್ನು ಅಲ್ಲೇ ಗುಂಡಿ ತೋಡಿ ಅದೇ ಜಾಗದಲ್ಲೇ ಹೂತು ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಅಂಥದ್ದೇನಾದರೂ ಇಲ್ಲಿ ನಡೆದಿದೆಯಾ ಅನ್ನುವಂಥ ಅನುಮಾನಗಳು ಕೂಡ ಇದೆ. ಕಾರಣ ಅದೇನಾದರೂ ಇದೆಯಾ ಇದರಲ್ಲಿ ಅಂತ ಹೇಳಿ ಗೊತ್ತಿಲ್ಲ. ಅದೆಲ್ಲವನ್ನು ಕೂಡ SIT ಅವರು ತನಿಖೆ ಮಾಡ್ತಾರೆ. ಬಟ್ ಅನೇಕ ರೀತಿಯಾದಂಥ ಪ್ರಶ್ನೆಗಳು ಕೂಡ ಉದ್ಭವವಾಗುತ್ತೆ ಇಂತಹ ಬೆಳವಣಿಗೆಯ ಮೂಲಕವಾಗಿ.